ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಗಣಪತಿ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆಡಳಿತ, ಸೋಂಪುರ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಮಂಗಳವಾರ ಆಯೋಜಿಸಿದ ಸ್ವಚ್ಛತೆಯ ಸೇವೆ ಸಪ್ತಾಹ ಕಾರ್ಯಕ್ರಮದ ಅಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ವಿಠ್ಠಲ್ ಕಾವಳೆ ಮಾತನಾಡಿ, ವೈಯಕ್ತಿಕ ಸ್ವಚ್ಛತೆ ಮತ್ತು ಸುತ್ತಮುತ್ತಲಿನ ನಮ್ಮ ಪರಿಸರ ಸ್ವಚ್ಛತೆ ಮಾಡಿಕೊಂಡಾಗ ಮಾತ್ರ ನಿಜವಾದ ಸ್ವಚ್ಛತೆಯ ಸೇವೆ ಕಾರ್ಯಕ್ರಮಕ್ಕೆ ಅರ್ಥ ಬರುತ್ತದೆ ಹಾಗೂ ಕೇವಲ ಸರ್ಕಾರ ಆಯೋಜಿಸಿರುವ ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸುವುದಕ್ಕಿಂತ ನಮ್ಮ ಮನೆ, ಪರಿಸರ, ಕಚೇರಿ ಸ್ವಚ್ಛವಾಗಿ ಇಡುವುದು ನಿಜವಾದ ಸ್ವಚ್ಛತೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ನಾಗರಿಕರು ಸ್ವಯಂ ಪ್ರೇರಿತರಾಗಿ ಜಾಗೃತರಾಗಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತ ಪರಿಕಲ್ಪನೆ ಅನುಸರಿಸೋಣ. ಮಾನವನು ಉತ್ತಮ ಆರೋಗ್ಯಕ್ಕೆ ಉತ್ತಮ ಗಾಳಿ, ಆಹಾರ, ಪರಿಸರ ಅತಿ ಮುಖ್ಯ. ಈ ಆಂದೋಲನವು ಜಾಥಾ ಆಯೋಜಿಸಿರುವ ಸೋಂಪುರ ಪಂಚಾಯಿತಿಗೆ ಉತ್ತಮ ಕಾರ್ಯ ಪರಿಕಲ್ಪನೆ ಮಾಡಿದೆ ಎಂದು ವಿಠ್ಠಲ್ ಕಾವಳೆ ಹೇಳಿದ್ದು ಹೀಗೆ. ಗ್ರಾಮ ಸ್ವಚ್ಛ, ನಮ್ಮ ಮನೆ ಸ್ವಚ್ಛ, ನಮ್ಮ ಕಾಲೇಜು ಸ್ವಚ್ಛ, ಸ್ಕೂಲ್ ಸ್ವಚ್ಛ, ಮತ್ತೆ ಕಚೇರಿಗಳು ಸ್ವಚ್ಛ. ಆ ಕಸ ಹಾಕೋರು ಯಾರು? ಕಸ ಸ್ವಚ್ಛ ಬಳಸುವವರು ಸ್ವಚ್ಛಗಾರರಲ್ಲ. ಸ್ವಚ್ಛ ಇರೋರು, ಸ್ವಚ್ಛ ತಗೊಂಡವರು, ಕಸ ತಗೊಂಡವರು ಸ್ವಚ್ಛಗಾರರಲ್ಲ. ಸ್ವಚ್ಛ ಯಾರು ಬೀಳ್ತಾರಲ್ಲ ಅವರೇ ಸ್ವಚ್ಛಗಾರರು, ಅವರೇ ಕಸ ಹಾಕ್ತಾರಲ್ಲ ಅವರೇ ಸ್ವಚ್ಛಗಾರರು. ಹಾಗಾಗಿ ದೇಶದಲ್ಲಿ ಇವತ್ತು ಸೆಪ್ಟೆಂಬರ್ ಇಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಹಮ್ಮಿಕೊಂಡಿರುವ ಸರ್ಕಾರ ಉದ್ದೇಶದಿಂದ ಇವತ್ತು 75 ವರ್ಷ ಆದರೂ ಕೂಡ ನಾವು ಸ್ವಚ್ಛತೆ ಆಗ್ಲಿಕ್ಕಾಗಲ್ಲ. ಗ್ರಾಮ ಸ್ವಚ್ಛ, ಮನೆ ಸ್ವಚ್ಛ, ಕಾಲೇಜು ಸ್ವಚ್ಛತೆಗೊಳಿಸಬೇಕು, ಮತ್ತೆ ನೈರ್ಮಲ್ಯ ಸ್ವಚ್ಛತೆಗೊಳಿಸಬೇಕು. ಮತ್ತೆ ನಾವು ಮನೆ ಮನೆಗೆ ಸ್ವಚ್ಛತೆ, ಶೌಚಾಲಯ ಸ್ವಚ್ಛತೆ, ಗ್ರಾಮಗಳ ಸ್ವಚ್ಛತೆ, ಕಮ್ಯುನಿಟಿ ಸ್ವಚ್ಛತೆ, ಗ್ರೇ ವಾಟರ್, ಇವ್ಯಾವ ಕಾರಣಗಳೇನು ಅಂದ್ರೆ ನಮ್ಮ ಗ್ರಾಮ ಸ್ವಚ್ಛ ಆಗಿರ್ಬೇಕು. ಈಗ ಹೇಳಿದ್ರು ಡಾಕ್ಟರ್ ಅವರು, ನೈರ್ಮಲ್ಯ ಸ್ವಚ್ಛತೆ, ಆರೋಗ್ಯ ಸ್ವಚ್ಛತೆ, ನೀರು ಸ್ವಚ್ಛತೆ, ಗಾಳಿ ಸ್ವಚ್ಛತೆ, ಮರಗಳನ್ನು ನೆಡಬೇಕು. ಯಾಕೆ ಉದ್ದೇಶ ಏನು? ಗಾಳಿ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಾದ್ರೆ ಗಿಡಗಳು ನೆಡಬೇಕು. ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಮನೆ, ಬಟ್ಟೆ, ಸ್ವಚ್ಛತೆ. ನೀವು ನೋಡಿ, ಒಂದು ಮನೆಯಲ್ಲಿ ಹೋಗಿ ಒಂದು ಅಂಗಡಿ ಬರ್ತದೆ, ಮನೆಯಲ್ಲಿ ಒಂದು ನೀರು ಹಾಕಿ ಅಂಗಡಿ ಹಾಕ್ತಾರೆ, ರಂಗೋಲಿ ಹಾಕ್ಬಿಡ್ತಾರೆ. ಯಾಕೆ? ಆ ಮನೆ ಸ್ವಚ್ಛತೆ ಇದೆ. ಆ ಪೂಜೆ ಪುರಸ್ಕಾರ ಮಾಡ್ತಾರೆ ಬೆಳಿಗ್ಗೆ ಎದ್ದ ನೋಡಿ ನೀವು. ಯಾಕೆ? ಆ ಗಾಳಿ, ಧೂಳಿ, ಇನ್ನೊಂದು ಹಳ್ಳಿಯಲ್ಲಿ ಹೇಳ್ತಾರೆ ಸಗಣಿಯನ್ನು ಸಾರಿಸ್ತಾರೆ. ಸಗಣಿ ಯಾಕೆ? ಉದ್ದೇಶ ಕೀಟನಾಶಕಗಳನ್ನು ಹೊರಗಡೆ ಬರಬಾರದಂತೆ. ಆ ಉದ್ದೇಶದಿಂದ ಈಗ ಆಲ್ರೆಡಿ ನಮ್ಮ ಇಒರು ಮತ್ತು ಬಿಒರು ಸುಮಾರು ಮಾತಾಡಿದ್ದಾರೆ. ನಂತರ ನೆಲಮಂಗಲ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀನಾರಾಯಣ ಸ್ವಾಮಿ ಮಾತನಾಡಿ, ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆ ಅತಿ ಮುಖ್ಯವಾಗಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅವರಿಗೆ ಸ್ವಚ್ಛತೆಯ ಅರಿವು ಮೂಡಿಸಿದ್ದೇವೆ. ಆರೋಗ್ಯ ತಪಾಸಣಾ ಶಿಬಿರ ಸಹ ಏರ್ಪಡಿಸಿದ್ದೇವೆ. 15 ದಿನಗಳ ಸ್ವಚ್ಛತಾ ಈ ಸೇವೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಇಒ ಹೇಳಿದ್ದು ಹೀಗೆ. ಸ್ವಚ್ಛ ಏನಿದೆ ನಮ್ಮ ಧ್ಯೇಯವಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾ ಬಂದಿದೆ. ಸೊ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಒಂದು ಗೌರವಾರ್ಥವಾಗಿ, ಯಾಕಂದ್ರೆ ಅವತ್ತಿಂದನೂ ಸಹಿತ ಗಾಂಧೀಜಿಯವರು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ. ಸೊ ಅದನ್ನ ನೆನಪಿನ ಅರ್ಥವಾಗಿ ನಾವು ಒಂದು ಸ್ವಚ್ಛತಾ ಈ ಸೇವಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ನಾನಾ ಚಟುವಟಿಕೆಗಳನ್ನು ಸಹಿತ ಒಳಗೊಂಡಿದ್ದಾವೆ. ಸೊ ಉದಾಹರಣೆಗೆ ಮೊದಲನೇದಾಗಿ ಎಲ್ಲರೂ ಸಹಿತ ಪಾಲ್ಗೊಳ್ಳುವಿಕೆಯಿಂದ ಏನು ವಾಕಥಾನ್ ಆಗ್ಬೋದು ಅಥವಾ ಮ್ಯಾರಥಾನ್ ಆಗ್ಬೋದು ಅಥವಾ ಏನು ಮಕ್ಕಳಲ್ಲಿ ಒಂದು ಈ ಸ್ವಚ್ಛತೆ ಬಗ್ಗೆ ಒಂದು ಅರಿವು ಮೂಡಿಸೋ ನಿಟ್ಟಿನಲ್ಲಿ ಒಂದು ಪ್ರಬಂಧ ಸ್ಪರ್ಧೆಗಳನ್ನ ಏರ್ಪಡಿಸುವಂತ ಒಂದು ಕಾರ್ಯಕ್ರಮಗಳು ಆಗ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಸಹಿತ ನಮ್ಮ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲದೆ ಎಲ್ಲಾ ಶಾಲಾ ಮತ್ತು ವಿದ್ಯಾಸಂಸ್ಥೆಗಳಲ್ಲೂ ಸಹಿತ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಈಗಾಗಲೇ ಸಂಬಂಧಪಟ್ಟ ಸರ್ಕಾರದಿಂದ ಸೂಚನೆಗಳು ಬಂದಿದ್ದಾವೆ. ಅದೇ ರೀತಿ ಜೊತೆಗೆ ನಮ್ಮ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಹಿತ ಈ ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಒಂದು ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ವ್ಯಾಪ್ತಿ ಬರುವಂತ ಎಲ್ಲಾ ಏನು ಕಚೇರಿಗಳಲ್ಲೂ ಸಹಿತ ಅವರ ಪ್ರಿಮಿಸಿಸ್ ಅನ್ನ ಸ್ವಚ್ಛತೆ ಮಾಡೋ ಒಂದು ನಿಟ್ಟಿನಲ್ಲಿ ಎಲ್ಲ ಮಾಡಿ ಈ ಒಂದು ಸಹಿತ ಅಪ್ಲೋಡ್ ಮಾಡಿರುವಂತ ಒಂದು ಕೆಲಸಗಳಿದ್ದಾವೆ. ಮೊದಲನೇದಾಗಿ ನಾವೆಲ್ಲ ತಿಳ್ಕೊಬೇಕು. ಸೊ ಬೆಳಿಗ್ಗೆ ಇದ್ದಾಗಿಂದ ಸಂಜೆ ಮಲಗುವವರೆಗೂ ನಮಗೆ ಈ ಒಂದು ಅಕ್ಕಪಕ್ಕ ನಾವೇನು ಆರೋಗ್ಯವಾಗಿದ್ದೀವಿ ಅಂದ್ರೆ ಸ್ವಚ್ಛತೆಯಿಂದನೇ ಕಾರಣ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಚ್ಛತೆ ಇಲ್ಲ ಅಂದ್ರೆ ನಾವಿಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋದಕ್ಕೂ ಆಗಲ್ಲ, ಮತ್ತೆ ನಾವಿಲ್ಲಿ ಬರೋದಕ್ಕೂ ಸಹಿತ ಸಾಧ್ಯ ಆಗ್ತಾ ಇರಲಿಲ್ಲ.
ಸೊ ಅಷ್ಟು ಮಹತ್ವ ಇದೆ. ಸೊ ಇವತ್ತಿನ ದಿನದಲ್ಲಿ ನಮಗೆ ಹಣ, ಆಸ್ತಿ, ಅಂತಸ್ತು ಯಾವುದು ಬೇಡ, ಮೊದಲನೇದಾಗಿ ಆರೋಗ್ಯ ಒಂದಿದ್ರೆ ಸಾಕು ಅಂತ ನಾವು ಹೇಳ್ತೀವಿ. ಆರೋಗ್ಯ ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್ ಮತ್ತು ಪಿಡಿಒ ಎಎಂ ರವಿಶಂಕರ್ ಕೂಡ ವೇದಿಕೆಯಲ್ಲಿ ಮಾತನಾಡಿ, ಇಂದು ಸ್ವಚ್ಛತೆಯ ಪರಿಕಲ್ಪನೆಯನ್ನು ಜಾಥಾದ ಮೂಲಕ ತಿಳಿಸಿದ್ದೇವೆ. ಉತ್ತಮ ಆರೋಗ್ಯಕ್ಕೆ ಉತ್ತಮ ಪರಿಸರ ಅವಶ್ಯಕ. 40 ಮೈಕ್ರಾನ್ಗಿಂತ ಕಡಿಮೆ ಪ್ಲಾಸ್ಟಿಕ್ ಬಳಸಬಾರದು. ಕಸ ಸಂಗ್ರಹಣೆಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್, ಪಿಡಿಒ ಎಎಂ ರವಿಶಂಕರ್, ಗಿರೀಶ್ ಕುಮಾರ್, ಚಿರಂಜೀವಿ ಹಾಗೂ ಬಿಇಒ ರಮೇಶ್, ತಾಲೂಕು ಆರೋಗ್ಯಾಧಿಕಾರಿ ಯೋಗೀಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದಪ್ಪ, ಇಂದ್ರಮ್ಮ, ಮಂಗಳಮ್ಮ, ಬೈಲಪ್ಪ ಸೇರಿದಂತೆ ಇನ್ನಿತರ ಹಲವಾರು ಅಧಿಕಾರಿಗಳು, ಪಂಚಾಯಿತಿ ಸಿಬ್ಬಂದಿಗಳು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಸೋಂಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಕೂಡ ಈ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಹಾಜರಿದ್ದರು. ಇದರ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತಗ್ಗಿಕೊಪ್ಪ ಶ್ರೀಧರ್ ಜೊತೆ ಕೆಕೆ ನೂರ್ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ಬಳಸಬೇಕು ಅನ್ನೋ ಒಂದು ಕೈಚೀಲಗಳನ್ನ ನಮ್ಮ ಸೋಂಪುರ ಗ್ರಾಮ ಪಂಚಾಯತಿಯಿಂದ ಪ್ಲಾಸ್ಟಿಕ್ ಕೈಚೀಲವನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ. ನಿಮ್ಮೆಲ್ಲ ಬರಬೇಕು ದಯಮಾಡಿ. ಭವಿಷ್ಯ ನಿರ್ಧರಿಸುವ ಮಕ್ಕಳು ಎಲ್ಲರೂ ಗಣ್ಯಮಾನರಿಗೆ ಪುಸ್ತಕವನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಎಲ್ಲರೂ ಕೂಡ ಚಪ್ಪಾಳೆ ಹಾಕ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀನಿ. ಎಲ್ಲರೂ ಮಕ್ಕಳು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡಿ. ಎಲ್ಲ ಸೈಡ್ ಕೊಡು ಶೇಖರಣ ಚಲ್ತಿ ಎಣ್ಣೆ. ಮುಂದೆ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತಾ ಇದೀವಿ. ಕಾರ್ಯಕ್ರಮ ಸ್ಟಾರ್ಟ್. ಕಾರ್ಯಕ್ರಮದಲ್ಲಿ